ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ತಕ್ಕಂಥದ್ದು ನನ್ನ ಕರ್ತವ್ಯ. ಸದನದ ಘನತೆಯನ್ನು ಕಾಪಾಡಬೇಕಾಗಿರೋದು ಎಲ್ಲ ಸದಸ್ಯರ ಕರ್ತವ್ಯ. ಸದನದ ಗೌರವಕ್ಕೆ ಚ್ಯುತಿ ಬಂದಾಗ ಅದಕ್ಕೆ ನಾನು ಧ್ವನಿ ಎತ್ತಬೇಕಾಗಿರೋದು ನನ್ನ ಕರ್ತವ್ಯ. ನನ್ನ ಕರ್ತವ್ಯವನ್ನು ನಿಭಾಯಿಸಿದ್ದೇನೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಸಭಾಪತಿ. ಆದರೆ ಇಲ್ಲಿ ಸಭಾಪತಿಯವರು ಮತ್ತು ಮುಖ್ಯಮಂತ್ರಿಗಳು ಆತ್ಮೀಯರಾಗಿದ್ದಾರೆ. ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳೇನಾದರೂ ಹೋಗಲಿ ಬಿಡ್ರಿ ಅಂತೇಳಿ ಏನಾದರೂ ನಿಮ್ಮೆಲ್ಲ ಹೇಳಿದರೆ ನೀವು ಅಲ್ಲಿಗೆ ಕೈ ಬಿಡ್ತೀರಾ ಅಥವಾ ಸವಾಲಾಗಿ ಸ್ವೀಕರಿಸಿದ ವಿಚಾರಕ್ಕೆ ಏನು ಮಾಡ್ತೀರಿ? ನನಗೆ ಈ ಮುಖ್ಯಮಂತ್ರಿಗಳು ವರಿಷ್ಠ ನಾಯಕರು. ಅವ್ರು ಏನು ಹೇಳಿದ್ರೆ ಅದು ಕೇಳ್ತೇನೆ. ಅವರ ಆತ್ಮೀಯತೆನ ನಾನು ಇಲ್ಲಿ ಸೆಂಟ್ರಿಗೆ ತರೋಕ್ಕೆ ಇಷ್ಟಪಡಲ್ಲ. ಮುಖ್ಯಮಂತ್ರಿ ನನ್ನ ಕೇಳಿದ್ರೆ ಅವ್ರು ಮಾಡಿರ್ತಕ್ಕ ಅನಾಚಾರಗಳನ್ನು ಅವ್ರ ಮುಂದೆ ಇಡ್ತೇನೆ. ಅಲ್ಲ, ನೀವು ಸವಾಲು ಸ್ವೀಕರಿಸಿದ್ರಿ, ಒಂದು ವೇಳೆ ಮುಖ್ಯಮಂತ್ರಿಗಳು ಬೇಡ ಬಿಡಲಿ ಅಂತ ಹೋಗಲಿ ಬಿಡಿ ಅಂತಂದರೆ ವರಿಷ್ಠರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಒಂದು ಮಾತ್ರ ತಿಳ್ಕೊಬೇಕಾಗ್ತದೆ, ನಾನು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡೋನು, ಆತ್ಮವಂಚನೆ ಮಾತುಗಳನ್ನು ಮಾತಾಡೋದಿಲ್ಲ. ನಿನ್ನೆ ಪತ್ರಕರ್ತನ ದಿಕ್ಕು ತಪ್ಪಿಸಿರ್ತಕ್ಕಂಥದ್ದು ಘೋರ ಅಪರಾಧ. ಯಾಕೆ ಅಂದರೆ ಅವ್ರು ಕೇಳಿದ ಪ್ರಶ್ನೆಗಳನ್ನು ನೇರ ನೇಮಕಾತಿ ಅಂದರೆ 8 ಪೋಸ್ಟ್ಗಳ ಬಗ್ಗೆ, ನೀವು ಮಾತಾಡಿದ 30 ಪೋಸ್ಟ್ಗಳ ಬಗ್ಗೆ ಕಾನೂನುಗಳನ್ನು ತಿಳ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾರೆ. ಇನ್ನೊಬ್ಬ ಸದಸ್ಯನ ಹೇಳಿ ಅಂತ ಕರೆಯೋಕ್ಕೆ ಮುಂಚೆ ನೀವು ಯಾವುದು ಹೇಳಿತನ ಕೆಲಸಗಳನ್ನು ಮಾಡಬಾರ್ದು ಮನವಿ ಮಾಡ್ತಾ ಇದ್ದೀನಿ. ಬಟ್ ಅಲ್ಲಿ ಇನ್ನೊಂದು ನಿಯಮವನ್ನು ಕೂಡ ಹೇಳಿದ್ದಾರೆ. ಸದನದ ಯಾವುದೇ ಸದಸ್ಯ ಇನ್ನೊಬ್ಬ ಸದಸ್ಯರ ಬಗ್ಗೆ ತೇಜೋವಧೆ ಆಗೋ ರೀತಿಯಲ್ಲಿ ಮಾತಾಡೋದು ನಿಯಮ ಬಾಹಿರ. 306 ಪ್ರಕಾರ 306 ಬರೋ ಸದನದ ಒಳಗಡೆ ಮಾತಾಡುವಾಗ, ಸದನದ ಹೊರಗಡೆ ಅಲ್ಲ. ಹೊರಗಡೆಗೆ ನಿಮ್ಮ ಕಂಟ್ರೋಲ್ ಇಲ್ಲ. ಸದನ ಒಳಗೆ ಮಾತಾಡಬೇಕಾದ್ರೆ 306 ಬಾರ್ 9 ಇರ್ತಕ್ಕಂಥ ವಿಚಾರ ನನಗೆ ಗೊತ್ತಿದೆ. ಸದನಲ್ಲಿ ಮಾತಾಡುವ ರೀತಿಯಲ್ಲಿ ನೀವು ಸಭಾಪತಿಗಳಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಬಾರ್ದು ಅಂತಕ್ಕಂಥದ್ದು ಇದೆ. ನಾವು ಸದನದ ಗೌರವ ಕಾಪಾಡ್ತೀವಿ, ಸದನದ ಸಭಾಪತಿಗಳು ಗೌರವ ಕೊಡ್ತೀವಿ, ಆದರೆ ಕಾನೂನು ಆಶಯಗಳ ನಡಿಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೀವಿ. ಕೊನೆಯದಾಗಿ ಸಭಾಪತಿಯವರ ಸವಾಲಿಗೆ ನಿಮ್ಮ ಉತ್ತರ ಯಾವಾಗ ನಿರೀಕ್ಷೆ ಮಾಡಬಹುದು? ಇನ್ನೆಷ್ಟು ಕಾಲಾವಕಾಶ ಬೇಕು? ಕಾಲಾವಕಾಶ ಇಲ್ಲ, ನಾಳೆ ಬೆಳಗ್ಗೆ ಅವ್ರು ತೀರ್ಮಾನ ಮಾಡಿ ಡಾಕ್ಯುಮೆಂಟ್ಸ್ ಐ ಆಮ್ ರೆಡಿ. ಅಲ್ಲ, ಸದನದಲ್ಲಿ ಅವಕಾಶ ಫಸ್ಟ್ ಕೇಳಬೇಕು ನೀವು. ಫಸ್ಟ್ ನಾನು ಕೇಳೋದಲ್ಲ, ನೀವು ಬಹಿರಂಗ ಓಪನಾಗಿ ಏನು ಹೇಳಿದಿರಿ, ಕಾಗದ ಪತ್ರ ಇಡಿ ಅಂತ ಹೇಳಿದಿರಿ. ನೀವು ಬಹಿರಂಗ ಹೇಳಿದಿರಿ, ನಾನು ಬಹಿರಂಗ ಹೇಳ್ತಾ ಇದ್ದೀನಿ. ನೀವೇ ಟೈಮ್ ವೇದಿಕೆ ರಚನೆ ಮಾಡಿ, ಫ್ಲೋರ್ ಆಫ್ ದ ಹೌಸ್ ಆರ್ ಔಟ್ಸೈಡ್ ದ ಹೌಸ್. ಐ ಆಮ್ ರೆಡಿ ಟು ಡೂ ಇಟ್.